ಕೆಲವು ವಿಚಾರಗಳಿಗೆ ಒಂದು ಸ್ಪಾರ್ಕ್ ಬೇಕಾಗತ್ತೆ. ಈಗ ಮಂಡ್ಯದಲ್ಲಿ ಅದರಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿ ಸಂಕೀರ್ತನ ಯಾತ್ರೆಯನ್ನ ಮಾಡಲಾಯಿತು. ಹನುಮನ ಮೂರ್ತಿಯನ್ನು ಇಟ್ಕೊಂಡು ಮೆರವಣಿಗೆಯನ್ನ ಮಾಡಿದ್ರು. ಇದಕ್ಕೊಂದು ಸ್ಪಾರ್ಕ್ ಕಿಡಿ ಹತ್ತಿರೋದು ಈಗಲ್ಲ, ಬಹಳ ವರ್ಷಗಳಿಂದ ಹತ್ಕೊಂಡು ಬಂದಿದೆ. ಅದು ಏನು, ಯಾಕೆ ಈ ಸಂಕೀರ್ತನ ಯಾತ್ರೆಯನ್ನ ಮಾಡಲಾಗತ್ತೆ, ಹೇಗಾಯ್ತು ಇವತ್ತು ನೋಡಿ. ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ, ಜಾಮಿಯಾ ಮಸೀದಿ ಮುಂದೆ ತಳ್ಳಾಟ ನೂಕಾಟ, ಹನುಮ ಮಂದಿರ ಮತ್ತೆ ಕಟ್ಟುತ್ತೇವೆಂದು ಘೋಷಣೆ. ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ನಡೆದಿದೆ. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದಿಂದ ಯಾತ್ರೆಗೆ ಚಾಲನೆ ನೀಡಲಾಯಿತು. ಹನುಮ ಧ್ವಜ ಹಿಡಿದ ಸಾವಿರಾರು ಭಕ್ತರು ಕೂಡ ಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಗಂಜಾಂನ ಹಜರತ್ ಸೈಯದ್ ಜವಾರ್ ದರ್ಗಾದ ಮುಂದೆ ಹನುಮ ಮಾಲಾಧಾರಿಗಳ ಯಾತ್ರೆ ಸಾಗಿ ಬಂದು ಜಾಮಿಯಾ ಮಸೀದಿ ತಲುಪಿತು. ಈ ವೇಳೆ ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ಕಡೆಗೆ ನುಗ್ಗಲು ಮಾಲಾಧಾರಿಗಳು ಯತ್ನಿಸಿದ್ದಾರೆ. ಮಾಲಾಧಾರಿಗಳು ಹಾಗೂ ಪೊಲೀಸರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ. ಅವರು ಮಸೀದಿ ಮುಂದೆ ಹೋಗಿದ್ದಾರೆ, ಪ್ರತಿ ವರ್ಷ ಹೋಗ್ತಾರೆ, ಅದೇ ದಾರಿಯಲ್ಲೇ ಹೋಗ್ತಾರೆ. ಸ್ವಲ್ಪ ಹೆಚ್ಚು ಜನ ಸೇರಿದ್ದಾರೆ, ಅಲ್ಲಿ ಭಜನೆ ಮಾಡಿ ಮುಂದೆ ಹೋಗೋದು ಒಂದು ಪದ್ಧತಿ ಅಂತೆ. ಈಗ ತಾನೇ ನೀವು ಇಲ್ಲಿ ಇರುವಾಗಲೇ ಎಸ್ಪಿಗೆ ಮಾತಾಡಿದೆ, ಏನಪ್ಪ ಏನು ವಿಷಯ ಅಂತ. ಏನೂ ಇಲ್ಲ ಆ ಥರ ಅಂತ ಹೇಳಿದರು. ಸಂಕೀರ್ತನ ಯಾತ್ರೆ ಜಾಮಿಯಾ ಮಸೀದಿ ತಲುಪಿದಂತೆ ಮಸೀದಿ ಬಳಿ ಜೈ ಶ್ರೀರಾಮ್, ಜೈ ಹನುಮಾನ್, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಹನುಮನ ಪಾದದ ಮೇಲಾಣೆ, ಮಂದಿರವಿಲ್ಲೇ ಕಟ್ತೀವಿ ಅಂತ ಘೋಷಣೆ ಕೇಳ್ಬಂತು. ಮಸೀದಿಯ ಬಳಿಯ ವೃತ್ತದಲ್ಲಿ ನಿಂಬೆ ಹಣ್ಣು ಇಟ್ಟು ಕರ್ಪೂರ ಹಚ್ಚಿದ ಮಾಲಾಧಾರಿಗಳು ಆ ಜಾಗ ನಮ್ಮದು ಅಂತ ಘೋಷಣೆ ಕೂಗಿದ್ದಾರೆ. ಜಾಮಿಯಾ ಮಸೀದಿ ಬಳಿ ಭಾರೀ ಸಂಖ್ಯೆಯ ಹನುಮ ಮಾಲಾಧಾರಿಗಳು ಸೇರ್ತಿದ್ದಂತೆ ಜಾಮಿಯಾ ಮಸೀದಿ ಸುತ್ತ ಭಾರೀ ಪೊಲೀಸ್ ಸರ್ಪಗಾವಲು ಹಾಕಿದ್ದಾರೆ. ಮಾಲಾಧಾರಿಗಳ ನಡುವೆ ತಳ್ಳಾಟ ನೂಕಾಟ ಉಂಟಾದ ಬೆನ್ನಲ್ಲೇ ಮಾಲಾಧಾರಿಗಳನ್ನ ಮನವೊಲಿಸಿ ಪೊಲೀಸರು ಕಳುಹಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ಜರುಗಿತು. ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನದ ಆವರಣದಿಂದ ರಂಗನಾಥ ಸ್ವಾಮಿ ದೇವಸ್ಥಾನದವರೆಗೆ ಈ ಒಂದು ಸಂಕೀರ್ತನ ಯಾತ್ರೆ ನಡೆಯಿತು. ದಾರಿ ಉದ್ದಕ್ಕೂ ಕೂಡ ಹನುಮ ಭಕ್ತರೆಲ್ಲರೂ ಕೂಡ ಜೈ ಶ್ರೀರಾಮ್, ಜೈ ಹನುಮಾನ್ ಅನ್ನೋ ಘೋಷಣೆಯನ್ನು ಕೂತ್ಕೊಂಡು ಬಂದರು. ತದನಂತರವಾಗಿ ಜಾಮಿಯಾ ಮಸೀದಿಗೆ ಬಂದಂತಹ ಹನುಮ ಮಾಲಾಧಾರಿಗಳು ಇಲ್ಲೆಲ್ಲರೂ ಕೂಡ ಜಮಾವಣೆ ಆದರು. ಈ ಸಂದರ್ಭದಲ್ಲಿ ಒಂದಷ್ಟು ಅಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾಮಿಯಾ ಮಸೀದಿಯ ಒಳಭಾಗಕ್ಕೆ ನುಗ್ಗಲು ಕೂಡ ಹನುಮ ಮಾಲಾಧಾರಿಗಳು ಯತ್ನಿಸಿದರು. ಈ ವೇಳೆ ಪೊಲೀಸರು ಅವರನ್ನು ತಡೆಯುವಂಥ ಕೆಲಸವಾಯಿತು. ಅಂದರೆ ಪ್ರತಿ ವರ್ಷದಂತೆ ಅವರ ಸಂಕಲ್ಪ ಇರುವಂಥದ್ದು ಜಾಮಿಯಾ ಮಸೀದಿಯ ಜಾಗದಲ್ಲಿ ಹಿಂದೆ ಹನುಮನ ದೇವಸ್ಥಾನ ಇತ್ತು. ಆ ನಿಟ್ಟಲ್ಲಿ ಮೂಡಲ ಬಾಗಿಲ ಆಂಜನೇಯ ದೇವಸ್ಥಾನದ ಪ್ರತಿಷ್ಠಾಪನೆಗಾಗಿ ಈ ಒಂದು ಆಗ್ರಹ ಈ ವರ್ಷವೂ ಕೂಡ ಕೇಳಿ ಬಂದಿದೆ. ಈ ಒಂದು ಹೋರಾಟವನ್ನು ನ್ಯಾಯಾಂಗದ ಹೋರಾಟಕ್ಕೂ ಕೂಡ ತೆಗೆದುಕೊಂಡು ಹೋಗಿದ್ದೀವಿ, ನಾವು ಈ ಒಂದು ಹೋರಾಟವನ್ನು ಮಾಡಿಯೇ ತೀರ್ತೀವಿ ಅಂತೇಳಿ ಅವರು ಹೇಳ್ತಾ ಇರುವಂಥದ್ದು. ಶ್ರೀರಂಗಪಟ್ಟಣದಲ್ಲಿ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯಲ್ಲಿ ಜೈ ಶ್ರೀರಾಮ್, ಜೈ ಹನುಮಾನ್ ಘೋಷಣೆ ಮೊಳಗಿದೆ. ಡಿಜೆ ಹಾಗೂ ತಮಟೆ ಸದ್ದಿಗೆ ಬಾವುಟ ಹಿಡಿದು ಮಾಲಾಧಾರಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಮೂಡಲಬಾಗಿಲು ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠಾಪನೆ, ಜಾಮಿಯಾ ಮಸೀದಿ ಜಾಗದಲ್ಲಿ ಮತ್ತೆ ಹನುಮ ಮಂದಿರ ನಿರ್ಮಾಣದ ಸಂಕಲ್ಪ ಮಾಡಿ ಸಾವಿರಾರು ಹನುಮ ಭಕ್ತರು, ಹಿಂದೂ ಕಾರ್ಯಕರ್ತರು ಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ಸುಮಾರು 4 ಕಿಲೋಮೀಟರ್ ದೂರ ಹನುಮ ಮೂರ್ತಿ ಜೊತೆ ಮೆರವಣಿಗೆ ನಡೆದಿದೆ. ಶ್ರೀರಂಗಪಟ್ಟಣ ಟೌನ್ ಗಂಜಾಂ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. 1500ಕ್ಕೂ ಹೆಚ್ಚು ಪೊಲೀಸರು ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ದಕ್ಷಿಣ ವಲಯ ಐಜಿಪಿ ನೇತೃತ್ವದಲ್ಲಿ 3 ಎಸ್ಪಿ, 3 ಎಎಸ್ಪಿ ಸೇರಿ 1100 ಅಧಿಕಾರಿಗಳು, ಸಿಬ್ಬಂದಿ, 300ಕ್ಕೂ ಹೆಚ್ಚು ಹೋಮ್ ಗಾರ್ಡ್ಸ್ಗಳ ನಿಯೋಜನೆ ಮಾಡಲಾಗಿತ್ತು. ಯಾತ್ರೆ ಸಾಗುವ ಮಾರ್ಗದಲ್ಲಿ 110 ಸಿಸಿಟಿವಿ ಅಳವಡಿಸಲಾಗಿದೆ. ಮೆರವಣಿಗೆ ಮೇಲೆ ಹೆಚ್ಚುವರಿಯಾಗಿ 20 ವಿಡಿಯೋ ಕ್ಯಾಮೆರಾ, 4 ಡ್ರೋನ್ ಕ್ಯಾಮೆರಾಗಳ ಕಣ್ಗಾವಲು ಇಡಲಾಗಿತ್ತು. ಅಹಿತಕರ ಘಟನೆ ನಡೆಯದಂತೆ ಪ್ರವಾಸಿಗರ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿತ್ತು. ಪ್ರತಿ ವರ್ಷದಂತೆ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವ ಹನುಮಮಾಲ ಸಂಕೀರ್ತನ ಯಾತ್ರೆ ನಿಮಿಷಾಂಬ ಟೆಂಪಲ್ನಿಂದ ಪ್ರಾರಂಭವಾಗಿ ಈ ಒಂದು ಯಾತ್ರೆ ಗಂಜಾಂ ಮುಖಾಂತರ ಬಂದು ಹೈವೇ ಪಾಸ್ ಆಗಿ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರಸ್ತೆಯಿಂದ ಬಂದು ಜಾಮಿಯಾ ಮಸೀದಿಯ ಪಕ್ಕದ ರಸ್ತೆಗೆ ಹೋಗಿ ಅಲ್ಲಿಂದ ಪೇಟೆ ಬೀದಿ ಮುಖಾಂತರ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದು ಆವರಣದವರೆಗೆ ಒಟ್ಟು ಸುಮಾರು 4 ಕಿಲೋಮೀಟರ್ಗಳ ಉದ್ದದ ಒಂದು ಸಂಕೀರ್ತನ ಯಾತ್ರೆ ನಡೆಯಲಿ. ಈ ಒಂದು ಹಿನ್ನೆಲೆಯಲ್ಲಿ ಪೊಲೀಸ್ ಕಡೆಯಿಂದ ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ನಾವು ಮಾಡಿದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಯಾತ್ರೆ ಬಹಳ ಸುಸೂತ್ರವಾಗಿ ನಡೆಯಬೇಕು. ಯಾವುದೇ ಒಂದು ಸಣ್ಣ ಘಟನೆ ನಡೆಯದ ರೀತಿಯಲ್ಲಿ ಎಲ್ಲ ರೀತಿಯಿಂದ ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಭಾರೀ ವಿವಾದಕ್ಕೆ ಕಾರಣವಾಗಿದ್ದ ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆ ರಂಗನಾಥ ಸ್ವಾಮಿ ದೇಗುಲದ ಮೈದಾನದಲ್ಲಿ ಮುಕ್ತಾಯಗೊಂಡಿದೆ. ಇದೀಗ ಪೇಟೆ ಬೀದಿ ಮೂಲಕ ತೆರಳಿ ಯಾತ್ರೆ ಮುಕ್ತಾಯಗೊಂಡಿದೆ. ಯಾತ್ರೆ ಸಲುವಾಗಿ ಶ್ರೀರಂಗಪಟ್ಟಣ ಸಂಪೂರ್ಣ ಕೇಸರಿಮಯವಾಗಿದೆ.
ಕೆಪಿ ನಾಗರಾಜ್ ಜೊತೆ ರೋಹಿತ್, ಪಬ್ಲಿಕ್ ಟಿವಿ ಮಂಡ್ಯ.